ಐಎಎಸ್ ಅಧಿಕಾರಿ ದುರ್ಗಾಶಕ್ತಿ ಅಮಾನತು ಪ್ರಕರಣ ಆಡಳಿತ ಯಂತ್ರದ ವಿರುದ್ಧವೇ ಎಸ್ಪಿ ನಾಯಕರ ಕದನ, ಅಧಿಕಾರಿಗಳನ್ನು ವಾಪಸ್ ಕಳಿಸಿಕೊಳ್ಳಲು ಕೇಂದ್ರಕ್ಕೆ ಸವಾಲ್. ಬೆಂಗಳೂರಿನಲ್ಲಿ ಕುಸಿದ ಬಿದ್ದ ನಿರ್ಮಾಣ ಹಂತದ ಕಟ್ಟಡ ಅವಶೇಷದಡಿ ಸಿಲುಕಿ 3 ದುರ್ಮರಣ, ಬಂಧನ ಭೀತಿಯಲ್ಲಿ ಮಾಲೀಕ ಬಂಡೇಮಠ ಸ್ವಾಮೀಜಿ ಎಸ್ಕೇಪ್. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಇಲ್ಲ, ನನ್ನ ಮಾತೆ ಅಂತಿಮ, ಎಚ್ಡಿಕೆ ಹೇಳಿಕೆಗೆ ಮಹತ್ವ ಇಲ್ಲ, ಊಹಾಪೋಹಗಳಿಗೆ ತೆರೆ ಎಳೆದ ದೇವೇಗೌಡ. ದೇವರ ದರ್ಶನ ಮಾಡಿಸುವ ಹೆಸರಲ್ಲಿ ವಂಚನೆ ಪ್ರಕರಣ, ಢೋಂಗಿ ಬಾಬಾ ಗುರುಮೂರ್ತಿ ವಿರುದ್ಧ ಕೊನೆಗೂ ಪ್ರಕರಣ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಬೃಂದಾವನ ಶೂಟಿಂಗ್ ವೇಳೆ ಎಡವಟ್ಟು, ಕುದುರೆ ಮೇಲಿಂದ ಬಿದ್ದು ದರ್ಶನ್ಗೆ ಪೆಟ್ಟು. ಸುವರ್ಣ ನ್ಯೂಸ್ ಬಳಿ ಅವಘಡದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರ್. ಅವರು ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದಂಥವ್ರು, ಗುಲ್ಬರ್ಗದಿಂದ ದುಡಿಯುವಿಗಾಗಿ ಬಂದಂಥವ್ರು ಇವತ್ತು ಬೆಳ್ಳಂಬೆಳಿಗ್ಗೆ ತಿಂಡಿ ತಿಂತಾ ಇದ್ರು. ಕಟ್ಟಡ ಕುಸಿದು 3 ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದು ಪದೇ ಬೆಂಗಳೂರಿನಲ್ಲಿ ಆಗ್ತಾ ಇರತಕ್ಕಂಥದ್ದು. ಅಕ್ರಮ ಕಟ್ಟಡಗಳ ಈ ಪ್ರಕರಣಗಳಿಂದ ಅಮಾಯಕರು, ದುಡಿಯುವ ಜನ, ಕೂಲಿ ಕಾರ್ಮಿಕರು, ಶ್ರಮಿಕರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ SP ಸರ್ಕಾರ ಅಲ್ಲಿನ ದುರ್ಗಾಶಕ್ತಿ ವಿರುದ್ಧ ಏನೋ ಒಂದು ಸಮರ ಸಾರಿದೆ. ಹಾಗೆಯೇ ಕೇಂದ್ರ ಮತ್ತು ಉತ್ತರ ಪ್ರದೇಶ ಸರ್ಕಾರದ ನಡುವೆ ಒಂದು ಸಮರ ಶುರು ಆಗಿದೆ. ಬೇಕಾದರೆ IAS ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಳ್ಳಿ ಅನ್ನುವಂಥ ಒಂದು ಧಮಕಿಯನ್ನು ಉತ್ತರ ಪ್ರದೇಶ ಸರ್ಕಾರ ಹಾಕಿದೆ. ಇದರ ಮಧ್ಯೆ ರಾಜ್ಯದಲ್ಲಿ ಪ್ರವಾಹದ ಒಂದು ಪರಿಸ್ಥಿತಿ ಕೂಡ ಹಾಗೆಯೇ ಮುಂದುವರೆದಿದೆ. ಇದರ ಮಧ್ಯೆ ಇನ್ನೊಂದು ಪ್ರಮುಖವಾಗಿ ನಟ ದರ್ಶನ್ ಯಾವ ರೀತಿಯಾದಂಥ ಏನು ಸ್ಟಂಟ್ ಮಾಡೋಕ್ಕೆ ಹೋಗಿ ಅವರು ತಮ್ಮ ಕತ್ತಿಗೆ ಒಂದು ಅಪಾಯವನ್ನು ಮಾಡಿಕೊಂಡಿದ್ರು ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ದರು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ನಮ್ಮ ಬಳಿ ಇದೆ. ನಾನು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತೀನಿ ಮತ್ತು ಪ್ರಮುಖವಾಗಿ ದುರ್ಗಾಶಕ್ತಿಯ ವಿಚಾರ ಇಟ್ಕೊಂಡು ನಾನು ಚರ್ಚೆಯನ್ನು ಮಾಡ್ತೀನಿ. ಮೊದಲಿಗೆ ಈ ಒಂದು IAS ಅಧಿಕಾರಿ ವಿಚಾರವನ್ನು ತೆಗೆದುಕೊಳ್ಳುವ ಮೊದಲು ಇವತ್ತು ಯಾರು ಹೊಟ್ಟೆಪಾಡಿಗೆ ಬಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಒಂದು ಮನಕಲುಕುವಂಥ ಒಂದು ಪ್ಯಾಕೇಜನ್ನು ನೋಡ್ಕೊಂಬರೋಣ. ಅಡ್ಡಾದಿಡ್ಡಿಯಾಗಿ ಬಿದ್ದಿರೋ ಮರದ ತುಂಡುಗಳು, ಕಬ್ಬಿಣದ ಸರಳುಗಳು, ಆತಂಕದಿಂದ ಕಾಮಗಾರಿ ನಡೆಸ್ತಿರೋ ಕಾರ್ಮಿಕರು, ತರಾತುರಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇರೋ ಅಗ್ನಿಶಾಮಕ ದಳದ ಸಿಬ್ಬಂದಿ, ಇದೆಲ್ಲ ಯಮದೂತ ಕಟ್ಟಡದ ಎಫೆಕ್ಟ್. ಇವತ್ತು ಬೆಳಗ್ಗೆ ಬೆಂಗಳೂರಿನ ಕೆಂಗೇರಿ ಬಳಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿತ್ತು. 3ನೇ ಅಂತಸ್ತಿನ ಸೆಂಟ್ರಿಂಗ್ ಕೆಲಸ ನಡೀತಾ ಇತ್ತು. ಆದರೆ ಕಳಪೆ ಕಾಮಗಾರಿಯಿಂದ ಸೆಂಟ್ರಿಂಗ್ ಕುಸಿದು ಬಿದ್ದು ಸ್ಥಳದಲ್ಲೇ 3 ದುರ್ಮರಣ ಹೊಂದಿದ್ದಾರೆ. ಸಾವಿಗೀಡಾದವರನ್ನ ಉತ್ತರ ಕರ್ನಾಟಕ ಮೂಲದ ವೆಂಕಟೇಶ್, ಶಿವಣ್ಣ ಹಾಗೂ ಮತ್ತೊಬ್ಬ ಬಿಹಾರ ಮೂಲದ ಕಾರ್ಮಿಕ ಅಂತ ಗುರುತಿಸಲಾಗಿದೆ. ದುರ್ಘಟನೆ ನಡೆಯುವ ಕೆಲವೇ ಸೆಕೆಂಡುಗಳ ಮುಂಚೆ ಕಾರ್ಮಿಕರೆಲ್ಲ ತಿಂಡಿ ತಿನ್ನೋಕೆ ಅಂತ ಕೂತಿದ್ರು. ಅವರ ಮೇಲೇನೆ ಮರ ಹಾಗೂ ಕಬ್ಬಿಣದ ಸರಳುಗಳು ಕುಸಿದಿದ್ವು. ಹೀಗಾಗಿ ಅವಶೇಷಗಳಡಿ ಸಿಲುಕಿದ್ದ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. 12 ಮಂದಿಯನ್ನ ರಾಜರಾಜೇಶ್ವರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಕನಿಷ್ಠ 30 ಜನ ಕೆಳಗಡೆ ಇರ್ಬೇಕು ಸರ್. ಅವರೆಲ್ಲರಿಗೂ ಪೆಟ್ಟಾಯ್ತಾ? 30 ಜನಕ್ಕೂ ಅವ್ರಿಗೇನು ಪೆಟ್ಟಾಗಿಲ್ಲ ಸರ್. ಕನಿಷ್ಠ 10 ಜನಕ್ಕೆ ಮಾತ್ರ ಪೆಟ್ಟಾಗಿದೆ ಸರ್. ನಾವು ಮೇಲ್ಗಡೆ ಇದ್ದವರಿಗೆ ಸ್ವಲ್ಪ ಗಾಯ ಜಾಸ್ತಿ ಆಗಿದೆ, ಕೆಳಗಡೆ ಇರೋರಿಗೂ ಸ್ವಲ್ಪ ಗಾಯ ಜಾಸ್ತಿ ಆಗಿದೆ. ಸೆಂಟ್ರಿಂಗ್ ಸಮಸ್ಯೆ ಅಂತ ಎಲ್ಲರೂ ಹೇಳ್ತಾರೆ ಸರ್. ಆದ್ರೆ ಸೆಂಟ್ರಿಂಗ್ ಕೆಲಸ ಏನಾಗಿದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ನಾವಲ್ಲ ಸರ್, ಬೇರೆ ಜನ ಮಾಡಿರೋದು. ನಾವು ಮೇಲೆ ಮೋಡ್ ತಟ್ಟುವಾಗ ಅದು ಕುಸಿದು ಬಿದ್ದು. ಇನ್ನು ದುರಂತ ನಡೆದ ಸುದ್ದಿ ತಿಳಿಯುತ್ತಲೇ ಸಹಸ್ರಾರು ಜನರು ಜಮಾಯಿಸಿದ್ರು. ಸುತ್ತಲಿನ ಕಟ್ಟಡಗಳ ಮೇಲೆ ನಿಂತು ನೋಡ್ತಾ ಇದ್ರು. ಸಾಕಷ್ಟು ಜನರು ರಕ್ಷಣಾ ಕಾರ್ಯಾಚರಣೆಯಲ್ಲೂ ಭಾಗಿಯಾಗಿದ್ರು. ಸುದ್ದಿ ತಿಳಿದು ಸಚಿವರಾದ KJ ಜಾರ್ಜ್, ರಾಮಲಿಂಗಾರೆಡ್ಡಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ಅಲ್ಲದೆ ಪೊಲೀಸ್ ಕಮಿಷನರ್ ಕೂಡ ಆಗಮಿಸಿ ಗುತ್ತಿಗೆದಾರನ ವಿರುದ್ಧ ತನಿಖೆ ನಡೆಸೋದಾಗಿ ತಿಳಿಸಿದ್ರು. ಬಿಲ್ಡಿಂಗ್ ಕೊಲಾಪ್ಸ್ ಆದ ಕೂಡಲೇ ನಾವು ಅದರ ವಿಚಾರದಲ್ಲಿ ವಿಚಾರಣೆ ಮಾಡಿಬಿಟ್ಟು ಅವ್ರ ಮೇಲೆ ಯಾವ ಕ್ರಮ ತಗೋಬೋದು. ಬಟ್ ಜನರಲ್ ಆಗಿ ಪ್ರತಿಯೊಬ್ಬರು ಯಾರು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಮೆಟ್ರೋ ಇರ್ಬೋದು, ಸರ್ಕಾರಿ ಬಿಲ್ಡಿಂಗ್ಗಳಿರ್ಬೋದು, ಅದರ ಖಾಸಗಿಗಳಿರಬೇಕು, ಅವರೆಲ್ಲ ಪ್ರಿಕಾಷನರಿಗಳು ತೆಗಿಬೇಕಾಗಿದ್ದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಅದೇ ರೀತಿಯಲ್ಲಿ ಮುಂದೆ ಪ್ರತಿಯೊಬ್ಬರ ಬಿಲ್ಡರಿಗೆ ಮತ್ತು ಕಟ್ಟುವವರಿಗೆ ನಾವು ಅದಕ್ಕೆ ಆದೇಶ ಕೊಡ್ತೀವಿ, ಪ್ರಿಕಾಷನರಿ ಮೆಷರ್ ತಗೊಳ್ಳಿಕ್ಕೆ. ಗೊತ್ತಾಗಿದೆ ಅವರು ಕಾಂಟ್ರಾಕ್ಟರ್ ಅಂತ ಇನ್ನೂ ನಾವು ಇಲ್ಲಿ, ಬಟ್ ಯಾರಿಗೆ ಕೊಟ್ಟಿದ್ದಿತ್ತು ಅವರು ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ಗೆ ನಾವು ಗುರುತಿಸಿದ್ದೀವಿ. ಅವರು ಇನ್ನು ಮುಂದಿಂದು ಏನೇನು ಮಾಡಬೇಕು, ನಾವು ಲೀಗಲಿ ಏನು ಮಾಡ್ಬೋದು ಅದನ್ನು ನಮ್ಮ ಕ್ರಮ ಏನು ಮಾಡ್ತೀವಿ.
ನಿರ್ಮಾಣ ಹಂತದ ಈ ಕಟ್ಟಡ ಬಂಡೇಮಠ ಸ್ವಾಮೀಜಿಗೆ ಸೇರಿದ್ದು ಅಂತ ಗೊತ್ತಾಗಿದೆ. ಯಾರದ್ದೇ ಆಗಿರಲಿ, ಆಗಿರೋ ಎಡವಟ್ಟಿನಿಂದ ಸಾವಿಗೀಡಾದ ಮುಗ್ಧ ಕಾರ್ಮಿಕರ ಜೀವವಂತೂ ವಾಪಸ್ ಬರೋಲ್ಲ. ಅವರನ್ನೇ ನಂಬಿದ್ದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇದು ಅಮಾಯಕರ ಸಾವಿನ ಸುದ್ದಿ ನೋಡಿದ್ವಿ. ಆದರೆ ಬೃಂದಾವನ ಚಿತ್ರ ಶೂಟಿಂಗ್ನಲ್ಲಿ ನಟ ದರ್ಶನ್ ಯಾವ ರೀತಿಯಾಗಿ ಗಾಯವನ್ನು ಮಾಡಿಕೊಂಡು ಯಾವ ರೀತಿ ಪೆಟ್ಟನ್ನು ತಿಂದರು, ಅವರು ಈಗಾಗಲೇ ಆಸ್ಪತ್ರೆ ಕೂಡ ದಾಖಲಾಗಿದ್ದರು, ಕತ್ತು ನೋವಿನಿಂದ ಅವರು ದಾಖಲಾಗಿದ್ದರು, ಅಂತಿಮವಾಗಿ ಅವರು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಆದರೆ ನಿಜವಾಗಲೂ ಕೂಡ ಏನಾಯಿತು, ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಸುವರ್ಣ ನ್ಯೂಸ್ ಬಳಿ ಇದೆ. ಆ ಒಂದು ವರದಿನೂ ಕೂಡ ನೋಡ್ಕೊಂಬರೋಣ. ಸಾರಥಿಯಂತೆ ಕುದುರೆ ಮೇಲೆ ಏರಿ ಬರ್ತಿರೋ ದರ್ಶನ್ ಕೆಲವೇ ಕ್ಷಣಗಳಲ್ಲಿ ಕೆಳಗೆ ಬಿದ್ದು ಬಿಡ್ತಾರೆ. ವೇಗವಾಗಿ ಓಡೋ ಅಶ್ವ ದರ್ಶನ್ರನ್ನ ಕೆಳಗೆ ಉರುಳಿಸಿ ಬಿಡುತ್ತೆ. ಇದ್ಯಾವುದೋ ಸಿನಿಮಾ ಸೀನ್ ಅಲ್ಲ, ಬೃಂದಾವನ ಸಿನಿಮಾ ಶೂಟಿಂಗ್ ವೇಳೆ ನಡೆದ ನೈಜ ಅವಘಡ. ಹೌದು, ಯುರೋಪ್ನ ಐಸ್ಲ್ಯಾಂಡ್ನಲ್ಲಿ ಶೂಟಿಂಗ್ ವೇಳೆ ದರ್ಶನ್ ಸ್ಟಂಟ್ಗಳನ್ನ ತಾವು ರಿಯಲ್ ಆಗಿ ಮಾಡೋದಕ್ಕೆ ಮುಂದಾಗಿದ್ರು. ಅದೇ ರೀತಿ ಕುದುರೆ ಓಡಿಸೋ ಸ್ಟಂಟ್ ಅನ್ನು ರಿಯಲ್ ಆಗಿ ಖುದ್ದು ತಾವೇ ಮಾಡಲು ಹೋದಾಗ ಈ ಅವಘಡ ಸಂಭವಿಸಿಬಿಡ್ತು. ಕೊರೆಯೋ ಚಳಿಯಲ್ಲೂ ಬರೀ ಮೈನಲ್ಲಿ ಕುದುರೆ ಓಡಿಸ್ತಾ ಇದ್ದ ದರ್ಶನ್ ಬ್ಯಾಲೆನ್ಸ್ ತಪ್ಪಿ ಕುದುರೆ ಮೇಲಿಂದ ಟಾರ್ ರೋಡ್ ಮೇಲೆ ಬಿದ್ದುಬಿಟ್ರು. ವಿಶೇಷ ಅಂದ್ರೆ ಈ ಅವಘಡ ಸಂಭವಿಸಿದಾಗ ಅಷ್ಟೊಂದು ನೋವು ಕಾಣಿಸ್ಕೊಂಡಿರಲಿಲ್ಲ. ಆದರೆ 2 ದಿನಗಳ ಬಳಿಕ ತೀವ್ರವಾಗಿ ನೋವು ಕಾಣಿಸ್ಕೊಳ್ತು. ಈ ವಿಷಯವನ್ನ ಸ್ವತಃ ಚಿತ್ರದ ನಿರ್ದೇಶಕ ಮಾದೇವ್ ಸುವರ್ಣ ನ್ಯೂಸ್ಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಸುಮ್ಮ ಮೇಲಿಂದ ಸಮ್ಮರ್ ಶಾಟ್ ಹೊಡಿಬೇಕಾಯ್ತು. ಓಕೆ. ಬೈ ಚಾನ್ಸ್ ಸ್ಕಿಡ್ ಆಗ್ಬಿಟ್ಟು ಬೆಡ್ ಹಾಕಿದ್ರು. ಆ ಬಿದ್ದಿದ ಮೇಲೆ ತಿರ್ಗಿ ಎಡ್ ಬಿತ್ತಲ್ಲ. ಸೊ ಹಾಗೇನು ಗೊತ್ತಾಗಿಲ್ಲ, ಏನಿಲ್ಲ ಅನ್ಬಿಟ್ರು. ಅದು 2 ದಿನ ಆದ್ಮೇಲೆ ನಾವು ಸಿವಿಯರ್ ಆಗಿ ಡಾಕ್ಟರ್ ಹತ್ರ ಹೋದ್ರು. ಇನ್ನು ಶೂಟಿಂಗ್ ವೇಳೆ ಪೆಟ್ಟು ತಿಂದಿದ್ದ ದರ್ಶನ್ ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಆಸ್ಪತ್ರೆಗೆ ಅಂಬರೀಷ್ ಸೇರಿದಂತೆ ಚಿತ್ರರಂಗದ ಗಣ್ಯರು ಭೇಟಿ ನೀಡಿ ದರ್ಶನ್ ಆರೋಗ್ಯ ವಿಚಾರಿಸಿದ್ರು. ರಿಯಲ್ ಸ್ಟಂಟ್ ಮಾಡದಂತೆ ಸಲಹೆ ಕೊಟ್ಟಿದ್ರು. ಮೊನ್ನೆಯಷ್ಟೇ ದರ್ಶನ್ ಡಿಸ್ಚಾರ್ಜ್ ಆಗಿದ್ದು ಸದ್ಯ ವೈದ್ಯರ ಸಲಹೆ ಮೇರೆಗೆ ರೆಸ್ಟ್ ಪಡಿತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇದು ಸುವರ್ಣ ನ್ಯೂಸ್ಗೆ ಸಿಕ್ಕಂಥ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಬಹಳಷ್ಟು ಜನ ಭಾಳ ಕನ್ಫ್ಯೂಸ್ ಆಗಿತ್ತು, ಏನಾಗಿತ್ತು ಇಂಜಿ ಕೂಡ ಅವ್ರು ಸ್ಟಂಟ್ ಮಾಡೋಕ್ಕೆ ಹೋಗಿದ್ರು ಅಂತ ಮಾಹಿತಿ ಇತ್ತು. ಆದರೆ ಅದು ವಾಸ್ತವ ಚಿತ್ರಗಳೇನು ಅನ್ನೋಂಥದ್ದು ಸುವರ್ಣಗೆ ಸಿಕ್ಕಿರ್ತಕ್ಕಂಥದ್ದು. ಮುಂದೆ ಜಮ್ಮು ಕಾಶ್ಮೀರದ ಕುಪ್ವಾರದ ಬಳಿ ಸೈನಿಕರು ಮತ್ತು ಅಂದರೆ ಉಗ್ರರ ನಡುವೆ ನಡೆದಂಥ ಒಂದು ಏನು ಗುಂಡಿನ ಕಾಳಾಗಿದೆ, ಇಬ್ಬರು ಯೋಧರು ಕೂಡ ಅಲ್ಲಿ ಇಬ್ಬರು ಉಗ್ರರು ಕೂಡ ಹತನ ಆಗಿದ್ದಾರೆ. ಅದು ಲೈವ್ ಆಗಿ ಸಿಕ್ಕಂಥ ದೃಶ್ಯಗಳು ಕೂಡ, ಆ ಒಂದು ಸುದ್ದಿಯನ್ನು ಕೂಡ ನೋಡ್ಕೊಂಬರೋಣ. ಸೊ ಇದು ಜಮ್ಮು ಕಾಶ್ಮೀರದ ಕುಪ್ವಾರ ಬಳಿ ಉಗ್ರರು ಮತ್ತು ಹಾಗೂ ಯೋಧರ ನಡೆದಂಥ ಒಂದು ಭೀಕರ ಗುಂಡಿನ ಕಾಳಗ ದೃಶ್ಯ. ಇದನ್ನು ಲೈವ್ ಆಗಿ ಒಂದು ಚಾನಲ್ ಕೂಡ ಅದನ್ನು ವರದಿ ಮಾಡಿರ್ತಕ್ಕಂಥದ್ದು. ದಟ್ಟ ಕಾಡು ಮೇಡ ನಡೆದಂಥ ಈ ಗುಂಡಿನ ಚಕಮಕಿಯಲ್ಲಿ ಭಾರತದ ಗಡಿಯೊಳಗೆ ನುಗ್ತಾ ಇದ್ದಂಥ ಇಬ್ಬರು ಉಗ್ರರನ್ನ ಯೋಧರು ಗುಂಡಿಕ್ಕಿ ಕೊಂದಿದ್ದಾರೆ. ಕಳೆದ ಶುಕ್ರವಾರ ನಡೆದಂಥ ಇದು ಗುಂಡಿನ ಚಕಮಕಿಯ ದೃಶ್ಯಗಳು. ಇದು ಆ ಒಂದು ಖಾಸಗಿ ಸುದ್ದಿವಾಹಿನಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದರೆ ಬಹುತೇಕ ಯಾವ ರೀತಿಯಾಗಿ ಯೋಧರು ಉಗ್ರರ ವಿರುದ್ಧ ತಮ್ಮ ಒಂದು ಕಾಳಗವನ್ನು ನಡೆಸ್ತಾ ಇದ್ದಾರೆ ಅನ್ನೋಂತೂ ಗೊತ್ತಾಗುತ್ತೆ.
ಸೊ ಇವಿಷ್ಟು ಪ್ರಮುಖ ಸುದ್ದಿಗಳನ್ನು ಮುಂದಿನ ಹಂತದಲ್ಲಿ ಒಂದು ಪ್ರಮುಖವಾದಂಥ ವಿಚಾರವನ್ನು ಚರ್ಚೆಯನ್ನು ಕೈಗೊಳ್ತಾ ಇದ್ದೇನೆ. ಪ್ರಮುಖವಾಗಿ ದುರ್ಗಾಶಕ್ತಿ, ಉತ್ತರ ಪ್ರದೇಶದ IAS ಅಧಿಕಾರಿ ಆಗಿದ್ದ ದುರ್ಗಾಶಕ್ತಿ ಅಮಾನತು ಪ್ರಕರಣ ಈಗಾಗಲೇ ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ. ಯಾವಾಗಲೂ ಕೂಡ ದುಷ್ಟ ಶಕ್ತಿಗಳ ವಿರುದ್ಧ ಶಿಷ್ಟ ಶಕ್ತಿಗಳು ಸಮರ ಸಾರಿದಾಗ ಆಗುವಂಥ ಅಪಾಯಗಳು ದುರ್ಗಾಶಕ್ತಿಗೆ ಬಂದೊದಗಿದೆ. ಈ ವಿಚಾರದ ಬಗ್ಗೆ ನಾನು ವಿಸ್ತೃತವಾಗಿ ಚರ್ಚೆ ಮಾಡ್ತೀನಿ. ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರಿದ್ದಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.